ನಮಸ್ಕಾರ. ಆರ್ಪ ನ್ಯೂಸ್ಗೆ ಸ್ವಾಗತ. ನರೇಗಲ್ ಸಮೀಪದ ಅಂಬಿಗೆರೆ ಗ್ರಾಮದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ ನಡೆಯಲಿರುವ ಶ್ರೀ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರದ ಪೂರ್ವಭಾವಿ ಸಭೆಯನ್ನು ಸೆಪ್ಟೆಂಬರ್ 9 ಸೋಮವಾರ ಹೊಸ ಹಿರೇಮಠ ರೇಣುಕಾಚಾರ್ಯ ಸಮುದಾಯದ ಭವನದಲ್ಲಿ ನಡೆಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಉತ್ಕೃಷ್ಟವಾದದ್ದು ಪೂರ್ವದ ಆಚಾರ್ಯರು, ಋಷಿಮುನಿಗಳು ಮತ್ತು ಸತ್ಪುರುಷರು ಕೊಟ್ಟ ಹೊಸ ಸಂದೇಶ ಬದುಕಿ ಬಾಳುವ ಜನಾಂಗಕ್ಕೆ ದಾರಿದೀಪವಾಗಿದೆ. ಅಕ್ಟೋಬರ್ 3ರಿಂದ 12ರವರೆಗೆ ನಡೆಯುವ ದಸರಾ ದರ್ಬಾರದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಪಾಲ್ಗೊಂಡು ತನು ಮಣ್ಣಧನ ಸಹಾಯದೊಂದಿಗೆ ಶ್ರಮಿಸಬೇಕೆಂದು ಆಶೀರ್ವಚನ ನೀಡಿದರು. ಸಮಾರಂಭವನ್ನು ಉದ್ಘಾಟಿಸಿ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ, ಸುಖ ಶಾಂತಿ ಬದುಕಿಗೆ ಧರ್ಮದ ಅವಶ್ಯಕತೆ ಬಹಳಷ್ಟಿದೆ. ಧರ್ಮ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯುವ ಸತ್ಯ ಸಂಕಲ್ಪ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಂಬಿಗೆರೆಯಲ್ಲಿ ಜರುಗಿರುವ ಶ್ರೀ ರಂಭಾಪುರ ಜಗದ್ಗುರುಗಳ ದಸರಾ ಮಹೋತ್ಸವ ಈ ಭಾಗದ ಭಕ್ತರಿಗೆ ಬೆಳಕು ತೋರುವುದೆಂದು ಆತ್ಮವಿಶ್ವಾಸ ತಮ್ಮೆಲ್ಲರಲ್ಲೂ ಇದೆ. ನಾವೆಲ್ಲರೂ ಸೇರಿ ದಸರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ರೋಣ ಜಗದ್ಗುರುಗಳ ಆಶೀರ್ವಾದ ಇದ್ದರೆ ಎಲ್ಲವನ್ನು ಯಶಸ್ವಿಯಾಗಿ ಮಾಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಅನ್ನದಾನೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಶಾಸಕ ಬಿಎಸ್ ಪಾಟೀಲ್ ಭವ್ಯ ಮಂಟಪಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಅಂಬಿಗೆರೆ ಸಿದ್ದರಬೆಟ್ಟ ಕ್ಷೇತ್ರದ ವೀರಭದ್ರ ಶಿವಾಚಾರ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಕ್ತಿ ಮಂದಿರ ವಿಮಲ ರೇಣುಕ ಮುಕ್ತಿ ಮುನಿ ಶಿವಾಚಾರ್ಯರು ಹಾಗೂ ಸೂಡಿ ನರೇಗಲ್ ಚಳಗೇರಿ ಪಂಪಸಾಗರ ಸಂಗೋಳಿ ಬಾದಾಮಿ ದೋಟಿಹಾಳ್ ಅಂಬಿಗೇರಿ ಎಲ್ಲಾ ಲಿಂಗ ಶ್ರೀಗಳು ಉಪಸ್ಥಿತರಿದ್ದರು. ಅಂಬಿಗೆರೆ ಹಾಗೂ ನರೇಗಲ್ ಸೇರಿದಂತೆ ಇನ್ನು ಹಲವಾರು ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಪಾಲ್ಗೊಂಡಿದ್ದರು. ನಂತರ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು. ವರದಿಗಾರರು ಈಶ್ವರ್ ಬೆಟಗೇರಿ, ಆರ್ಪ ನ್ಯೂಸ್, ನರೇಗಲ್ಲ, ಗದಗ್.